ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಅತ್ಯದ್ಭುತವಾಗಿರೋ, ಅಮೋಘವಾಗಿರೋ, ಡೆಲಿಷಿಯಸ್, ಯಮ್ಮಿ ಒಂದು ರೆಸಿಪಿ ತಂದಿದ್ದೀನಿ ನಿಮಗೋಸ್ಕರ. ಹೇಗಿದೆ ಅಂದರೆ ನೀವು ಅದನ್ನ ಯಾವತ್ತೂ ತಿಂದಿರಲ್ಲ. ಒಂದು ಸತಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಡೆಲಿಷಿಯಸ್ ಆಗಿರುತ್ತೆ. ಏನಪ್ಪ ಅಂತಂದರೆ ಅದು ಎಷ್ಟು ಅದ್ಭುತವಾಗಿದೆ ಅಂದರೆ ನಾನೇ ಕಂಡುಹಿಡ್ದಿರೋ ರೆಸಿಪಿ ಅಂತ ಮಾತ್ರ ಹೇಳಲ್ಲ. ನಾನು ಒಂದು ಸಿಂಪಲ್ಲಾಗಿ ಬೀಟ್ರೂಟ್ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕಪ್ಪ ನಾನು ಇಷ್ಟು ಸಿಂಪಲ್ಲಾಗಿರೋ ಪಲ್ಯ ರೆಸಿಪಿ ಅಲ್ವಾ, ಯಾಕೆ ತೋರಿಸ್ಬೇಕು, ಅದೇ ನಮಗೆ ಗೊತ್ತಿಲ್ವಾ ಅಂತ. ಎಲ್ಲರಿಗೂ ಗೊತ್ತು, ಅದು ತುಂಬ ಕಾಮನ್ ರೆಸಿಪೀಸ್ ಅದರಲ್ಲಿ. ಬಟ್ ಏನಂದರೆ ಲೈಕ್ ಬೀಟ್ರೂಟ್ ಪಲ್ಯ ತುಂಬ ಇಷ್ಟ ನನಗೆ. ಮಾಡ್ತಾ ಇದ್ನಲ್ಲ, ಹಾಗೇ ನೋಡ್ಸೋಣ ಒಂದು ವಿಡಿಯೋ ಮಾಡಿ ಅಂತ ಮಾಡಿದೆ ಅಷ್ಟೇ. ಆ ಥರ ಏನಿಲ್ಲ, ಯಾರೂ ಯಾವತ್ತೂ ತಿಂದೇ ಇರೋದು, ಒಂದು ಸತಿ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋದು ಅಂಥದ್ದು ಏನಿಲ್ಲ. ಬೀಟ್ರೂಟ್ ಪಲ್ಯ ಇಟ್ ಈಸ್ ವೆರಿ ಹೆಲ್ತಿ. ಟಮಾಟೆ ಅನ್ನೋದು ತಗೊಬಿಟ್ರೆ ಬೀಟ್ರೂಟ್ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಾರೆ. ಸ್ಟಾರ್ಟಿಂಗ್ ಫ್ರಮ್ ಬ್ಲಡ್ ಇಂಪ್ರೂವ್ಮೆಂಟಿಂದ ಹಿಡಿದು ಆಮೇಲೆ ಇನ್ಫ್ಲಮೇಷನ್ನ ಫೈಟ್ ಮಾಡುತ್ತೆ. ಫ್ರೆಂಡ್ಸ್, ಇನ್ಫ್ಲಮೇಷನ್ ಅಂತಂದರೆ ಲೈಕ್ ಮೈಯಲ್ಲಿರೋ ಇನ್ಫೆಕ್ಷನ್ಸ್ ಇರುತ್ತಲ್ಲ, ಅದು ತುಂಬಾ ಡೇಂಜರಸ್ಸು. ಕೆಲವು ಸತಿ ನಮಗೆ ಗೊತ್ತೇ ಆಗಿರಲ್ಲ. ಸ್ಟ್ರೆಸ್ಸಿಂದನೂ ತುಂಬ ಬಾಡಿ ಒಳಗೆ ಇನ್ಫ್ಲಮೇಷನ್ ಆಗಿಬಿಡತ್ತೆ. ಅದನ್ನು ಹೆಂಗೆ ಓವರ್ಕಮ್ ಮಾಡೋದು ಅದೆಲ್ಲನೂ ಲೈಕ್ ಅದ್ರ ಬಗ್ಗೆ ನನಗೆ ಇರೋವಂಥ ಎಕ್ಸ್ಪೀರಿಯನ್ಸ್ ಒಂದ್ಸತಿ ವಿಡಿಯೋ ಶೇರ್ ಮಾಡ್ತೀನಿ. ಅದನ್ನು ನಾನು ಆ ಇನ್ಫ್ಲಮೇಷನಿಂದ ಹೇಗೆ ಹೊರಗೆ ಬಂದೆ, ಹೇಗೆ ನನ್ನ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ ಅದಕ್ಕೋಸ್ಕರ, ಆ್ಯಂಡ್ ಅದು ಆಗೋದಕ್ಕೆ ಕಾರಣ ಏನು ಅನ್ನೋದಿಲ್ಲ. ಯಾವಾಗಾದರೂ ಒಂದು ಲೆಂತಿ ವಿಡಿಯೋ ಆಗುತ್ತೆ, ಅದು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಸಿಂಪಲ್ ಬೀಟ್ರೂಟ್ ಪಲ್ಯ. ಎಲ್ಲ ಪಲ್ಯಗಳಿಗೂ ಒಗ್ಗರಣೆ ಹಾಕೋ ಥರ ಒಗ್ಗರಣೆ ಹಾಕಿದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವು ಹಾಕಬೇಕಾಗಿತ್ತು, ಕರಿಬೇವು ಖಾಲಿಯಾಗಿತ್ತು, ಸೊ ಹಾಕಿಲ್ಲ. ಒಂಚೂರು ನೀರು ಹಾಕಿದ್ದೀನಿ, ಬೇಯೋಕ್ಕೆ ಬಿಟ್ಟಿದ್ದೀನಿ. ಆಸ್ ಯೂಶ್ವಲ್ ರುಚಿಗೆ ತಕ್ಕಂತೆ ಉಪ್ಪು ಹಾಕಿದ್ದೀನಿ. ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್, ಇದೆಲ್ಲರೂ ಹಾಕಲ್ಲ ಆ್ಯಕ್ಚುಲಿ, ನಾನು ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅದಕ್ಕೆ. ಆ ಸಕ್ಕರೆ ಹೆಂಗಿರಬೇಕು ಅಂದರೆ ಇದು ಇಲ್ದಂಗೆ ಇರಬೇಕು, ಟೇಸ್ಟ್ ಮಾತ್ರ ಕೊಡ್ತಾ ಇರಬೇಕದು. ಸೊ ಆ ಥರ ಹಾಕಿದ್ದೀನಿ. ಆಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಸಣ್ಣ ತುರಿ ಇರೋವಂಥ ಕೊಬ್ಬರಿ ಹಾಕಿದ್ದೀನಿ. ದಪ್ಪ ತುರಿ ಹಾಕಿಬಿಟ್ರೆ ಬಾಯಿಗೆ ಸಿಗುತ್ತೆ ಆ್ಯಂಡ್ ಅದು ಮಿಕ್ಸ್ ಆಗೋದಿಲ್ಲ. ಆ್ಯಂಡ್ ಒಂದೊಂದು ಸತಿ ಮಿಕ್ಸಿಗೆ ಹಾಕ್ಬೋದು ಅಂತಾರೆ, ಬಟ್ ನಂಗೆ ಅದು ಸೆಟ್ ಆಗೋಲ್ಲ. ಮಿಕ್ಸಿಗೆ ಹಾಕ್ಬಿಟ್ರೆ ಅದು ಬೇರೆ ಥರ ರುಚಿ ಬಂದುಬಿಡುತ್ತೆ. ಸೊ ನಾನೇ ಸಣ್ಣದಾಗಿ ತುರಿದಿರೋ ಅಂಥ ಕೊಬ್ಬರಿ ಹಾಕ್ತಿದ್ದೀನಿ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನೋ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ, ಏನು ಅಂದ್ಕೊಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ.